ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಸಿಎಂ ಆಗುವಂತಹ ಆತುರ ನನಗೇನಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆರ್ ಅಶೋಕ್ ಅವರು ಟಾಂಟ್ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಕಾಲೆಳೆದಿದ್ದಾರೆ. ಕ್ರಾಂತಿ ಆಗತ್ತಿ ಅಂತ ಭವಿಷ್ಯ ನುಡಿದಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕ್ರಾಂತಿ ಆಗೇ ಆಗತ್ತಿ ಅಂತ ಭವಿಷ್ಯ ನುಡಿದಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗೋದು ಖಚಿತ. ಡಿಕೆಶಿ ತಮ್ಮ ಗುರಿಯನ್ನು ಸ್ಪಷ್ಟವಾಗಿ ಮುಟ್ತಾರೆ. ಸ್ಪಷ್ಟ ಗುರಿ, ದಿಟ್ಟ ನಿರ್ಧಾರ, ನಿಖರತೆ ಜೊತೆಗೆ ಅವರ ಗುರಿ ಮುಟ್ಟೋದಕ್ಕೆ ಕ್ಷಣಗಣನೆ ಈಗ ನಡೀತಾ ಇದೆ. ಸ್ಯಾಟಲೈಟ್ ಹಾರಿಸೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಅಂತ ವಿಪಕ್ಷ ನಾಯಕರು ಮಾತನಾಡಿದ್ದಾರೆ. ಸ್ಪಷ್ಟ ಗುರಿ, ದಿಟ್ಟ ನಿರ್ಧಾರ ಮತ್ತೆ ನಿಖರ. ಅವ್ರು ಹೇಳಿದಾರಲ್ಲ, ಅಂದ್ರೆ ನಾನು ರೀಚ್ ಆಗ್ತೀನಿ ಅಂತ. ಸ್ಪಷ್ಟ ಗುರಿ ಇದೆ, ರೀಚ್ ಆಗ್ತೀನಿ ಅಂತ. ಅವ್ರಿಗೆ ರೀಚ್ ಆಗಕ್ಕೆ ಇನ್ನು ಕ್ಷಣಗಣನೆ ಇದೆ. ಅದಕ್ಕೋಸ್ಕರ ಈ ಸ್ಯಾಟಲೈಟ್ ಹೋಗ್ತದಲ್ಲ ಮೇಲೆ ಮಂಗಳ ಗ್ರಹಕ್ಕೆ, ಚಂದ್ರ ಗ್ರಹಕ್ಕೆ, ರಾಕೆಟ್ ಸ್ಯಾಟಲೈಟ್, ಅದಕ್ಕೆ ಕ್ಷಣಗಣನೆ ಇದೆ. ಈ ಕ್ಷಣಗಣನೆ ಪ್ರಾರಂಭ ಆಗಿದೆ. ಇಕ್ಬಾಲ್ ಯಾರೋ ರಾಮನಗರದ ನೋಟಿಸ್ ಕೊಟ್ಟ ಮೇಲೆ ಹೇಳ್ತಾನೆ ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕು. ಅವನ ತಾಕತ್ತನ್ನ ಮೆಚ್ಚಲೇಬೇಕು. ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವನು. ಯಾರಿಗೆ? ಇಕ್ಬಾಲ್ ಹುಸೇನ್. ನೋಟಿಸ್ ಯಾರು? ಡಿ ಕೆ ಶಿವಕುಮಾರೇ. ನೋಟಿಸ್ ಕೊಟ್ಟ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಮಾಡಿದ್ದಾನೆ ಅಂದ್ರೆ, ಇದು ಗಾದೆ ಇದೆಯಲ್ಲ, ಮಗು ಚಿವುಟೋದು, ಮಗು ಇದು ಐತಲ್ಲ, ತೊಟ್ಲು ತಗೋದು, ಎರಡು ಇದೆ. ಇದನ್ನೇ ಹೇಳೋದು. ಅಂದ್ರೆ ಬದಲಾವಣೆ ಅನ್ನೋದು ಪಕ್ಕ. ಈಗ ತರಾತುರಿ ಸೆನ್ಸಸ್ ಯಾಕೆ? ಈಗ ಸಿದ್ದರಾಮಯ್ಯ ಇಳಿಯಲ್ಲ, ಓಕೆ, ಸಿದ್ದರಾಮಯ್ಯ ನಾನೇ 5 ವರ್ಷ ಅಂದ್ರೆ ತರಾತುರಿ ಹೆಂಗೆ ನೋಡಿ. ಈಗ ಒಂದು 4 ತಿಂಗಳಲ್ಲಿ 3 ತಿಂಗಳಲ್ಲಿ ಮಾಡಿಬಿಟ್ರೆ ಈ